ನಾನು ಬರ್ತೀನಿ ರಚಿನ್, ಬರಲಾ? ಬಾಯ್. ಏನ್ರಿ ಇದು ನಿಮ್ಮ ಅವಸ್ಥೆ? ಅದು ಇದು ಕೇಸರಿ ಬಾತು ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡು ಕಳ್ಳದ ಹಾಕಿ ತಿಂತಾ ಇದ್ದೀರಾ? ಏನು ಮಾಡಲಿ ಹೇಳಿ, ಚಿಕ್ಕಂದಿಂದಲೂ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಮನೇಲಿ ಕೇಳಿದ್ರೆ ಸೊಸೆ ಎಗರಾಡ್ತಾಳೆ. ಮಾತಿಗೆ ಮುಂಚೆ ಆ ಕಷಾಯ ಈ ಕಷಾಯ ಅಂತ ಕೊಡ್ತಾನೆ ಇರ್ತಾಳೆ. ಬಾಯಿ ಕೆಟ್ಟೋಗಿ ಒಂಚೂರು ಸ್ವೀಟ್ ತಿನ್ನೋಣಂತ ಆಸೆ. ಅಂಥ ಟೈಮ್ನಲ್ಲಿ ಈ ಥರ. ಇದು ನೀವು ಶುಗರ್ ಹಾಕೊಡೋದು ನಿಮ್ಮ ಸೊಸೆ ಕೊಡೋದಿಲ್ಲ. ಇವಾಗೆಲ್ಲ ಶುಗರ್ ಫ್ರೀ ಅಂತ ಬರುತ್ತಲ್ಲ, ಅದನ್ನು ಹಾಕಿ ಮಾಡಿಕೊಡು ಅಂದೆ, ಕೊಡ್ತಾಳೆ. ವಯಸ್ಸಾದವ್ರ ಕೂಗು ವಯಸ್ಸಿನವ್ರು ಕೇಳೋದು ತುಂಬ ಕಷ್ಟ. ವಯಸ್ಸಾದ್ಮೇಲೆ ಮನುಷ್ಯ ಮಗು ಆಗ್ತಾನಂತೆ. ನಮ್ಮ ಸಮಾಜದಲ್ಲಿ ಮಗುನ ಮುದ್ದಾಡ್ತಾರೆ, ಮುದುಕರನ್ನ ತಿರಸ್ಕಾರ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಗೂಡು ಸೇರಿಕೊಂಡು ಅವ್ರವ್ರ ಸಂಸಾರದಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಏನಿದ್ರು ನಾವು ಅವ್ರಿಗೆ ಬೇಡದೆ ಇರೋ ಹೊರೆ ಆಗಿಬಿಡ್ತೀವಿ. ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಾ? ನಿಮ್ಮ ಮನೇಲಿ ನಿಮ್ಮ ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಲ್ವಾ? ನೋಡ್ಕೋತಾಳೆ. ರೀತಿಗಿಂತ ಹೆಚ್ಚಾಗಿ ಕರ್ತವ್ಯ ಎಷ್ಟಿದೆಯೋ ಅದನ್ನು ಮಾಡ್ತಾಳೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಕೇಳಿದ್ರೆ ವಯಸ್ಸಾದವನು ವಯಸ್ಸಿಗೆ ತಕ್ಕಂತೆ ಬದುಕೋದನ್ನು ಕಲಿ ಅನ್ನೋ ಉಪದೇಶ ಮಾಡ್ತಾಳೆ ಅಷ್ಟೇ. 60 ವರ್ಷ ಆದಮೇಲೆ ನಮ್ಮ ಬಾಯಿ ಸತ್ತೋಗಿರುತ್ತೆ. ಚಿಕ್ಕವ್ರು ಮಾಡೋ ಉಪದೇಶಕ್ಕೆ ನಮ್ಮ ಕಿವಿ ತಕ್ಕೊಂಡಿರ್ಬೇಕಷ್ಟೆ. ನಿಮ್ಗೆ ಇಷ್ಟೆಲ್ಲ ಕಷ್ಟ ಇದೆಯಾ? ಸಾರಿ, ನಂಗೆ ಗೊತ್ತಿಲ್ಲದೆ ನಿಮ್ಮನ್ನು ಏನೇನೋ ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ನಿಮಗೆ ಹೋಲಿಸ್ಕೊಂಡ್ರೆ ನನ್ನ ಪಾಡೆ ವಾಸಿ ಅಂತ ಕಾಣಿಸುತ್ತೆ. ನನಗೆ ಉಪದೇಶ ಮಾಡೋರು ಯಾರೂ ಇಲ್ಲ. ಒಂಟಿ ಅನ್ನೋದಷ್ಟೇ ಚಿಂತೆ. ಇದ್ದವ್ರಿಗೊಂದು ಚಿಂತೆ, ಇಲ್ಲದೇ ಇರೋರ್ಗೊಂದು ಚಿಂತೆ. ಒಟ್ಟಿನಲ್ಲಿ ಚಿತೆ ಸೇರೋವರೆಗೂ ಚಿಂತೆ ತಪ್ಪಿದ್ದಲ್ಲ ಅಲ್ವಾ? Hi guys! Hello everyone! Hi, Abhay! ಅಯ್ಯೋ ಬಿಡ್ರಿ ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿನ ಬಿಟ್ಟು
ಬೇರೆ ಯಾರನ್ನು ತಪ್ಕೊಳಂಗಿಲ್ಲ. ಗೊತ್ಬಿಡ್ತೀನಿ ನೋಡು, ಆಗ್ಲೇ ಅಮ್ಮವ್ರ ಗಂಡ ಆಗ್ಬಿಟ್ಟಲ್ಲೋ. ನಿನ್ ಹೆಂಡತಿ ಬಂದು ಬೈಕೊಂಡು ಶಾಪ ಹಾಕಿದ್ರು ಪರವಾಗಿಲ್ಲ, ನಾವು ತಪ್ಕೊಳ್ಳೋದೆ. ಅಯ್ಯೋ ಬಿಡಮ್ಮ ತಾಯಿ, ನನ್ನ ಹೆಂಡತಿ ಏನು ಹೇಳಲ್ಲ. ನಾನೇ ಈಗ ಏಕಪತ್ನಿ ವ್ರತಸ್ಥ, ಪರನಾರಿ ಸೋದರ. ಸೊ ನೀನ್ ದೂರ ಇದ್ದಷ್ಟು ನಿನಗೆ ಒಳ್ಳೇದು. ಓ ಬಿಡಪ್ಪ, ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ. ನಾನ್ ಚೇಂಜ್ ಆಗಿದ್ದಲ್ಲ, ನಮ್ಮ ಶ್ರೀಮತಿಯವರು ನನ್ನ ಚೇಂಜ್ ಮಾಡಿದ್ರು. ಆದ್ರೂ ಈ ಲೈಫು ಒಂಥರ ಮಜಾ ಇದೆ. ಸದ್ಯ ಈಗಲಾದ್ರೂ ಕೆಲ್ಸಕ್ಕೆ ಬಂದಿಲ್ಲ. ದುರ್ವಾಸ ಮುನಿ ನಿನಗೆ ಶಾಪ ಆಗ್ತಾ ಇದಾರಲ್ಲಿ. ರೇ ಬಿಡ್ರಿ ರೇ, ಮುನಿಗಳದೇ ಮುನಿಸ್ಕೊಳ್ಳೋದಕ್ಕೆ. ಒಂದ್ ನಿಮಿಷ, ಒಂದ್ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು. ಈಗ ತಾನೇ ಬಂದಿದ್ಯಾ? ಯಾರಿಗೋ ಕಾಲ್ ಮಾಡ್ತಿದ್ಯಾ? ಶ್ರೀಮತಿಗೆ. ಅಯ್ಯೋ ನಿನ್ನ, ಒಂದ್ ತಿಂಗಳು ಪೂರ್ತಿ ನಿನ್ ವೈಫ್ ಜೊತೆಲೇ ಇದ್ದಲ್ಲೋ ನೀನು. ಅದು ಈ ಕ್ಷಣದಲ್ಲಿ ಜೊತೆಲಿಲ್ವಲ್ಲ, ಅದಕ್ಕಾದ್ರೂ ಮಾಡ್ಲೇಬೇಕು ತಾನೆ. ನೋಡಿ 1 Not ಸಿನಿಮಾ ಹಾಲು ಜೇನು, ನಾವು ಕೂಡ ಸೇಮ್ ಟು ಸೇಮ್ ಕ್ಯಾಟಗರಿ ನಮ್ಮ.